ಹಾಯ್ ಎಲ್ಲರಿಗೂ ಗುಡ್ ಆಫ್ಟರ್ನೂನ್. ಈಗ ಮಧ್ಯಾಹ್ನದ್ದು ಇಲ್ಲಿದ್ದು ಒಂದು 2-3 ಗಂಟೆ. ಸೊ ನಾವೊಂದು ಫಾರ್ಮಿಗೆ ಹೋಗಬೇಕಂತೇಳಿ ಯೋಚಿಸಿದೆವು. ಫಾರ್ಮಿಗೆ ಹೋಗ್ತಾ ಇದ್ದೇವೆ. ಯಾಕಂದರೆ ಇಲ್ಲಿ ನೋಡಿ ನಾವು ನೋಡ್ಬೋದು, ಈ ಫಾರ್ಮಲ್ಲಿ ಸ್ಟಾರ್ಟಿಂಗಲ್ಲೇ ಫುಲ್ ಕಬ್ಬೇ ಕಬ್ಬು. ನಾವಂದರೆ ಇಲ್ಲಿಯ ಮಕ್ಕಳಿಗಂತೂ ಫಾರ್ಮ್ ಎಲ್ಲ ನೋಡ್ಕೊಂಡು ಗೊತ್ತಿಲ್ಲ, ಏನು ಫಾರ್ಮ್ ಅಂದರೆ ಎಂತ ಬೆಳೆಸ್ತಾರೆ ಎಂಬುದಾಗಿ. ನಮಗೆ ಆದರೆ ಊರಲ್ಲಿ ಅಂತೂ ಎಲ್ಲ ಕಡೆ ನೋಡಿದರೆ ತೆಂಗಿನ ಮರಗಳು, ಗದ್ದೆ, ಎಲ್ಲ ತರಕಾರಿಗಳನ್ನು ನೋಡಿಕೊಂಡು ನಮಗೆ ಚಿಕ್ಕವರಿಂದ ಗೊತ್ತಿದೆ. ಆದರೆ ಇಲ್ಲಿಯ ಮಕ್ಕಳಿಗೆ ಅಂತೂ ಅದೆಲ್ಲ ಎಂತ ಗೊತ್ತಿಲ್ಲ. ಸೊ ಹಾಗಾಗಿ ನಾವು ಒಂದು ಫಾರ್ಮಿಗೆ ಹೋಗುವ ಅಂತೇಳಿ ಡಿಸೈಡ್ ಮಾಡಿದೆವು. ಇಲ್ಲೇ ಒಂದು ಎಷ್ಟು ಚೆನ್ನಾಗಿದೆ ಅಂದರೆ ಎಲ್ಲ ಕಸದಿಂದ ರಸ ಆಯಿತಾ, ತುಂಬ ಚೆಂದ ಮಾಡಿದ್ದಾರೆ ಒಳಗಿಂದ. ಎಲ್ಲ ಒಣಗಿದ್ದು ಒರಿಜಿನಲ್ ಆಗಿ ಇಲ್ಲಿ ನಾವು ನೋಡ್ಬೋದು. ಜೋಳ ಸಹ ಇದು ಒರಿಜಿನಲ್, ಇದು ಚಿಕ್ಕದ್ದು ಜೋಳ. ಮತ್ತು ಇಲ್ಲಿ ನೋಡಿ ನಾವು ನೋಡ್ತಾ ಇದ್ದೇವೆ, ಇದು ಸೂರ್ಯಕಾಂತಿದ್ದು ಹೂ ಆಯಿತಾ, ಇದು ನೋಡಿ. ಮತ್ತು ಒಣಗಿದ ಮೆಣಸು, ಇದು ನೋಡಿ ಎಷ್ಟು ಚೆಂದ ಕಾಣ್ತಾ ಇದೆ ಅಲ್ವಾ, ಕಲರ್ ಆಗಿ ಒಣಗಿದ ಮೆಣಸು, ಬಾಳೆಗೊನೆ, ಮತ್ತು ಕಾರ್ನ್. ಇಲ್ಲಿ ನೋಡಿ ಎಷ್ಟು ಚೆಂದ ಕಾಣ್ತಾ ಇದೆ ಅಲ್ಲ, ಕೋಳಿ ಮೊಟ್ಟೆ. ಇದು ಒರಿಜಿನಲ್ ಅಲ್ಲ, ಆರ್ಟಿಫಿಷಿಯಲ್. ಎಲ್ಲವನ್ನು ಎಷ್ಟು ಚೆನ್ನಾಗಿ ಅವರು ಜೋಡಿಸಿಟ್ಟಿದ್ದಾರೆ ಅಂದರೆ, ಒಂದು ಕಸದಿಂದ ರಸಕ್ಕೆ ಒಂದು ಒಳ್ಳೆ ಉದಾಹರಣೆ, ಒಂದು ಐಡಿಯಾ ಸಹ ನಮಗೆ ಸಿಗ್ತದೆ. ಮತ್ತು ಇಲ್ಲಿ ನೋಡಿ ಕೋಳಿ, ನನ್ನ ತಮ್ಮ ಕೋಳಿ ಹಿಡಿಲಿಕ್ಕೆ ಹೋಗ್ತಾ ಇದ್ದಾನೆ. ಕತ್ತೆ. ಹಾಗೆ ಎಂಟರ್ಟೈನ್ಮೆಂಟ್ಗಾಗಿ ಮಕ್ಕಳಿಗಾಗಿ ಎಲ್ಲ ವಿಸಿಟರ್ಸ್ಗಳಿಗೆ ಅಲ್ಲಲ್ಲಿ ಒಂದೊಂದು ಪ್ರಾಣಿಗಳನ್ನು ಇಟ್ಟಿದ್ದಾರೆ. ನಾವೀಗ ನೋಡಿದೆವು ಆಮೆ, ಅದರಲ್ಲಿ ಒಂದು ದೊಡ್ಡ ಸೈಜ್ ಇದೆ. ಇದು ಸೂರ್ಯಕಾಂತಿ ಆಯಿತಾ, ಒರಿಜಿನಲ್ ಸೂರ್ಯಕಾಂತಿ. ನಾವು ಊರಲ್ಲೆಲ್ಲ ಕೇಳಿದ್ದೇವೆ, ಗಮ್ಮತ್ತಿಗೆಲ್ಲ ನಾವು ಹೇಳ್ತೇವೆ ಕತ್ತೆ ಅಂತೇಳಿ. ನೋಡಿ ಇಲ್ಲಿ ಒರಿಜಿನಲ್ ಕತ್ತೆ ಇದೆ. ಹಾಗೆ ಮತ್ತು ನನ್ನ ಮಕ್ಕಳಿಗಂತೂ ಕತ್ತೆ ಮೇಲೆ ಕೂತ್ಕೊಳ್ಬೇಕಿತ್ತು, ಆದರೆ ಮತ್ತೆ ಬಿಡಲಿಲ್ಲ. ಇದು ನೋಡಿ, ನಾವು ಊರಲ್ಲೆಲ್ಲ ಕಪ್ಪೆಗಳನ್ನು ಓಡಿಸ್ತೇವೆ. ಇಲ್ಲಿ ನೋಡಿ, ಇದು ಕಪ್ಪೆ ಟಾಂಕೆ ಆಯಿತಾ, ಇದರಲ್ಲೆಲ್ಲ ಕಪ್ಪೆಗಳನ್ನು ಇಟ್ಟಿದ್ದಾರೆ. ಹಾಗೆ ನಾವು ಆ್ಯಕ್ಚುಲಿ ನಮಗೆ ಗೊತ್ತಿರಲಿಲ್ಲ ಕಪ್ಪೆ ಅಂತೇಳಿ. ಅಲ್ಲಿ ಒಂದು ಪ್ಲಾಸ್ಟಿಕ್ ಬಾತುಕೋಳಿ ಇತ್ತು, ಆ ಬಾತುಕೋಳಿ ಒರಿಜಿನಲ್ ಅಂತೇಳಿ ಹೋಗುವಾಗ ಅದರಲ್ಲಿ ಇರೋದು ಕಪ್ಪೆಗಳು. ಮತ್ತು ಇಲ್ಲಿ ನೋಡಿ ಪಾರಿವಾಳ. ಎಷ್ಟು ತರಕಾರಿ ಎಷ್ಟು ಚೆಂದ ಮಾಡಿದ್ದಾರೆ ನೋಡಿ. ನಾವು ನಿಜವಾಗ್ಲಿಯೂ ಇಲ್ಲಿಯ ಗೌರ್ಮೆಂಟಿಗೆ ನಾವೊಂದು ರಿಯಲಿ ಒಂದು ಥ್ಯಾಂಕ್ ಯು ಅಂತ ಹೇಳ್ಬೋದು. ಅಂದರೆ ಒಂಥರ ಒಳ್ಳೆ ಕೆಲಸ. ಅಂದರೆ ಈ ಒಂದು ಮರಳುಗಾಡಿನಲ್ಲಿ ಸಹ ಒಂದು ಎಷ್ಟು ಚೆಂದ ಮಾಡಿ ಅವರು ಮಾಡಿದ್ದಾರೆ ಅಂದರೆ, ಗಾರ್ಡನಿಂಗ್ ಆಗಲಿ ಅಥವಾ ತೋಟ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ. ಇಲ್ಲಿ ನೋಡಿ, ಇದನ್ನು ಅರೇಬಿಯನ್ ಆರೆಕ್ಸ್ ಅಂತ ಹೇಳ್ತೇವೆ. ಇದು ಇಲ್ಲಿದ್ದು ರಾಷ್ಟ್ರೀಯ ಪ್ರಾಣಿ. ಹಾಗೆ ಗಿಳಿ ರಾಜ, ಟರ್ಕಿ ಕೋಳಿಗಳು ಸಹ, ಒಂಟೆ, ಮರಳುಗಾಡಿನ ಹಡಗು, ಒಂಟೆ. ಓಕೆ, ಸೊ ಹಾಗೆ ಸೊ ನನ್ನ ಮಗ ಅಂತೂ ದೂರ ನಿಂತ್ಕೊಂಡಿದ್ದಾನೆ. ಅವನಿಗೊಂದು ಫೀಡಿಗೆ ಕೊಟ್ಟದ್ದು. ಫೀಡ್ ಅಂದರೆ ಇಲ್ಲಿ ಒಂದು ಸ್ವಲ್ಪ ಹುಲ್ಲು ಕೊಡ್ತಾರೆ, ಅದಕ್ಕೆ ಸಹ ನಾವು ಹಣ ಕೊಡಬೇಕು. ಆ ಹುಲ್ಲಿಗೆ ಸಹ 5 ದಿರಮ. ಸೊ ಅವನು ಹೆದರಿಕೆಯಿಂದ ದೂರ ನಿಂತವ, ಮತ್ತು ಪುಣ್ಯಾತ್ಮ ಬರಲೇ ಇಲ್ಲ ಹತ್ತಿರಕ್ಕೆ. ಸೊ ಹಾಗೆ ತುಂಬ ತರಕಾರಿ ಒಳ್ಳೆ ಮಾಡಿದ್ದಾರೆ. ಇದು ನೋಡಿ, ನನ್ನ ಹಿಂದ್ಗಡೆ ಇರುವಂತಹ ಒಂದು ಮರ, ನಾವು ಊರಲ್ಲಿ ಒಂಥರ ದ್ರಾಕ್ಷಿ, ಒಂಥರ ನಾವು ಕಾಡು ದ್ರಾಕ್ಷಿ ಅಂತ ಹೇಳ್ತೇವೆ, ಬೆರೀಸ್. ಸೊ ಅದು ಚಿಕ್ಕ ಇರ್ತದಲ್ಲ, ಅದರದ್ದಾಗಿತ್ತು. ಮತ್ತು ಇದು ಡೇಟ್ಸ್ ಮರ. ಈಗ ಡೇಟ್ಸ್ ಆಗುವ ಸೀಸನ್, ಈಗ ಡೇಟ್ಸ್ ಆಗ್ತಾ ಇದೆ. ಹಾಗೆ ಮತ್ತು ಅಂದರೆ ಈಗ ಚಿಕ್ಕ ಹೂ ಬಿಡ್ತಾ ಇದೆ. ಇನ್ನೊಂದು ಸ್ವಲ್ಪ ಸಮಯದ ನಂತರ, ಒಂದು 2-3 ತಿಂಗಳ ನಂತರ ನಮಗೆ ಡೇಟ್ಸ್ ಸಿಗ್ತದೆ. ಅಂದರೆ ಈಗ ಸೆಕೆ ಶುರು ಆಯಿತು. ಇಲ್ಲಿ ವೆದರ್ ಚೇಂಜ್ ಆಗ್ತಾ ಇದೆ, ದಿನಕ್ಕೆ ಒಂದೊಂದು ವೆದರ್. ಕೆಲವೊಮ್ಮೆ ಮೋಡ ಆಗ್ತಾ ಇದೆ, ಕೆಲವೊಮ್ಮೆ ಹನಿ ಮಳೆ ಬೀಳ್ತಾ ಇದೆ. ಅದರ ಜೊತೆಯಲ್ಲಿ ಸೆಕೆ ಸಹ ಶುರು ಆಗಿದೆ, ವೆದರ್ ಸಹ ಸರಿ ಇಲ್ಲ. ಆದರೆ ಸಹ ಒಂಥರ ಖುಷಿ ಕೊಟ್ಟಿದ್ದಾಯ್ತಾ. ಇಲ್ಲಿ ಬರುವಾಗ ನಾವು ತುಂಬ ಸೆಕೆ ಇತ್ತು ಆ್ಯಕ್ಚುಲಿ. ಆದರೆ ಇಲ್ಲಿ ಒಂದು ವಾತಾವರಣ ಒಂದು ಎಷ್ಟು ಒಳ್ಳೆದಿತ್ತಂದರೆ, ಇಲ್ಲಿ ನೋಡಿ, ಇದು ಆಸ್ಟ್ರಿಚ್.
ತುಂಬ ಒಳ್ಳೆದಿತ್ತು ವೆದರ್. ಹಾಗೆ ಮಕ್ಕಳಿಗೆ ಸಹ ಒಂಥರ ಹೊಸ ಒಂದು ವಾತಾವರಣ ತುಂಬ ಚೆನ್ನಾಗಿತ್ತು. ಮತ್ತು ಕಬ್ಬು, ನನಗೆ ಕಬ್ಬು ನೋಡಿ ಅಂತೂ ಭಾರಿ ಖುಷಿ ಆಯಿತು. ಎಲ್ಲ ಕಡೆ ಕಬ್ಬೇ ಕಬ್ಬು. ನಿಮಗೆ ಕಬ್ಬಿನ ಜ್ಯೂಸ್ ಸಹ ಇಲ್ಲಿ ಫ್ರೆಶ್ ಜ್ಯೂಸ್ ಸಿಗ್ತಿತ್ತು. ತುಂಬ ಒಳ್ಳೆದಿತ್ತು ಆ್ಯಕ್ಚುಲಿ. ಎಷ್ಟೋ ವರ್ಷಗಳಾಗಿತ್ತು ಏನೋ ನಾನು ಕಬ್ಬಿನ ಗಿಡಗಳನ್ನು ನೋಡೋದೆ. ಆದರೆ ಇಲ್ಲಿ ಕಬ್ಬು ಅಂತೂ ತುಂಬ ಚೆಂದ ಮಾಡಿ ಬೆಳೆಸಿದ್ದಾರೆ ಎಲ್ಲ ಕಡೆ. ಅಂದರೆ ನಾನು ಇಷ್ಟು ಒಳ್ಳೆ ಮಾಡಿ ಬೆಳೆಸಿದ್ದು ನಾನು ಎಲ್ಲಿ ಸಹ ನೋಡಿರಲಿಲ್ಲ ಆ್ಯಕ್ಚುಲಿ. ಹೇಳ್ತಾರೆ ಊರಲ್ಲಿ ಸಹ ಕಬ್ಬು ಎಲ್ಲಿ ಹಾಕಿದರೆ ಸಹ ಬರ್ತದೆ ಅಂತೇಳಿ. ಆದರೆ ಸಹ ಒಂದು ಮರಳಲ್ಲಿ ಈ ಒಂದು ಬಿಸಿಲಲ್ಲಿ ಅವರೊಂದು ಮಾಡಬೇಕಾದ್ರೆ ಅವರೊಂದು ಎಷ್ಟು ಒಂದು ನೀರು ಕೊಡಬೇಕು ಅದಕ್ಕೆ. ಇಲ್ಲಿ ನೋಡಿ ಕೋಳಿ, ಇದು ಒಂದು ಇದಕ್ಕೆ ಎಂತ ಹೇಳ್ತಾರೆ ಗೊತ್ತಿಲ್ಲ ನನಗೆ. ದನ ನೋಡಿ, ಇಲ್ಲಿ ಯಾವ ದನಗಳು ಅಂತೇಳಿ ನೀವು ಕಮೆಂಟ್ ಮಾಡಿ ತಿಳಿಸಿ. ಯಾಕಂದರೆ ನನಗೆ ಜಾಸ್ತಿ ನಮ್ಮ ಮನೆಯಲ್ಲಿ ಇವೆ, ಇದು ಜರ್ಸಿ ಅಂಥೇಳಿ. ನಮ್ಮ ಮನೆಯಲ್ಲಿ ಸಹ ದನಗಳಿವೆ, ಅಪ್ಪ ಸಾಕ್ತಾರೆ. ಆದರೆ ನನಗೆ ಜಾಸ್ತಿ ಹೆಸರೆಲ್ಲ ಗೊತ್ತಿಲ್ಲ ದನಗಳದ್ದು. ಸೊ ನನ್ನ ಮಗಳಿಗೆ ತುಂಬ ಹೆದರಿಕೆ, ಅವಳು ತಯಾರೇ ಇಲ್ಲ ಅದಕ್ಕೆ ಅದಕ್ಕೆ ಒಂದು ಇದು ಕೊಡಲಿಕ್ಕೆ. ಸೊ ನನ್ನ ತಮ್ಮ ಒಂದು ಪ್ರಯತ್ನ ಪಡ್ತಾ ಇದ್ದಾನೆ ಅವಳಿಗೊಂದು, ಅದಕ್ಕೊಂದು ಏನೋ ಇದೆ ಅಪ್ಪ ಅವರ ಕೈಯಲ್ಲಿ. ಏನಿದೆ ಅಂತೇಳಿ ನನಗೆ ಗೊತ್ತಿಲ್ಲ ಮಾತ್ರ, ಎಲೆಯ ಅಂತ. ಮೋಸ್ಟ್ಲಿ ಇದು ಕತ್ತೆ ನೋಡಿ, ಪಾಪ ಕತ್ತೆ. ಫೈನಲಿ ಅವಳು ಮುಟ್ಟಿದ್ಲು. ಇಲ್ಲಿ ಒಂದು ಪೋಣಿ ಇದೆ, ಎಂತ ಹೇಳ್ತಾರೆ, ಇದು ಕುದುರೆ ಮರಿ. ಇಲ್ಲಿ ನೋಡಿ ಕುದುರೆ. ನನ್ನ ತಮ್ಮ ಎಲ್ಲ ಆಚೆ ಸೈಡಲ್ಲೇ ಇತ್ತು ಕುದುರೆ. ಹಾಗೆ ನನ್ನ ತಮ್ಮ ಕರಿತಾ ಇದ್ದಾನೆ ಅವುಗಳಿಗೆ ಈಚೆ ಬರಲಿಕ್ಕೆ. ಆದರೆ ಅವುಗಳು ಎಲ್ಲಿ ಕೇಳ್ತವೆ. ಅಂದರೆ ಆಚೆ ಸೈಡಲ್ಲಿ ಸಹ ತುಂಬ ಜನ ಇದ್ರು ಆ್ಯಕ್ಚುಲಿ. ಹಾಗೆ ದೊಡ್ಡ ಜಾಗ ಆಯಿತಾ, ದೊಡ್ಡ ಜಾಗದಲ್ಲಿ ತುಂಬ ಮಾಡಿದ್ದಾರೆ ಕೃಷಿ. ಕ್ಯಾಬೇಜ್, ಕಾಲಿಫ್ಲವರ್, ಮತ್ತು ವೆರೈಟಿಯಾಗಿ ಇದು ಸ್ಯಾಂಡ್ವಿಜ್ಜಿಗೆ ಹಾಕುವಂತಹ ಎಲೆಗಳು. ಸೊ ಹಾಗೆ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ತುಂಬ ಎಂಜಾಯ್ ಮಾಡಿದೆವು ನಾವು ಸಹ, ಮಕ್ಕಳು ಸಹ. ಹಾಗೆ ನಿಮ್ಮ ಜೊತೆ ಒಂದು ಶೇರ್ ಮಾಡುವ ಅಂತೇಳಿ ಲಾಸ್ಟಿಗೆ ಅವಳೊಂದು ಫಸ್ಟ್ ಇದು ಯಾವುದರಲ್ಲಿ ಕತ್ತೆಯಲ್ಲಿ ಹೋಗುವ ಅಂತೇಳಿ, ಕತ್ತೆ ಮೇಲೆ ಕೂತ್ಕೊಳ್ಬೇಕಂತೇಳಿ ಹಿಂದೆ ತಾಗಿದ್ಲು. ಸೊ ಕತ್ತೆ ಬದಲು ಒಂದು ಸ್ವಲ್ಪ ಕುದುರೆ ಮೇಲೆ ಕೂತ್ಕೊಂಡು ಸ್ವಲ್ಪ ದೂರಿಂದ ಏನಾದರೂ ನೋಡ್ಬೋದಲ್ಲ ಅಂತೇಳಿ ಕುದುರೆ ಗಾಡಿ ಸಹ ಇತ್ತು ಆ್ಯಕ್ಚುಲಿ. ಕುದುರೆ ಗಾಡಿಯಲ್ಲಿ ಹೋದೆವು. ಇದು ಆಸ್ಟ್ರಿಚ್ ಮೊಟ್ಟೆ. ಸೊ ಹಾಗೆ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ. ಸಿಗುವ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಟಾಟಾ, ಬಾಯ್, ಟೇಕ್ ಕೇರ್. ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.